ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ದುಷ್ಟವಾಗಿರತಕ್ಕಂಥ ಶತ್ರು, ದರಿದ್ರ ಆಲೋಚನೆ, ದುರಹಂಕಾರ, ದರ್ಪ, ಮದ, ಇವೆಲ್ಲ ಅರಿಷಡ್ ವರ್ಗ ಏನಿದೆ ಅಂದರೆ ಅವನ್ನೆಲ್ಲ ತುಂಬಿರ್ತದೆ. ಶತ್ರು ಹಾಗೆ ನಿಮ್ಮ ಹಿಂದೆ ಕಾಡಾಟ, ಕಿರಿಕಿರಿ, ತೊಂದರೆ, ಒಟ್ಟು ನೀವು ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇಲ್ಲ. ನಾಶ ಆಗಬೇಕು, ಬೀಳಬೇಕು, ಅಥವಾ ನಿಮ್ಗೆ ಏನಾರ ಒಂದು ರೀತಿಯಲ್ಲಿ ಗತಿ ಕಾಣಿಸ್ಬೇಕು ಅನ್ನೋದೇ ಅವನ ಮಸಲತ್ತು, ಕುತಂತ್ರ. ಯಾವುದಾದ್ರೂ ಒಂದು ರೂಪದಲ್ಲಿ ಅವನು ಪದೇ 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 ನಿಮ್ಮ ಬಗ್ಗೆ ಭಾರೀ ಸಂಚನ್ನು ಮಾಡ್ತಾನೆ ಇರ್ತಾನೆ ಶತ್ರು. ಇಂತಹ ಶತ್ರುವಿನಿಂದ ಜೀವನ ಅನ್ನೋದು ಬಹಳ ನಷ್ಟಕ್ಕೆ ಸಾಗುತ್ತೆ, ಅಲ್ಲೋಲು ಕಲ್ಲೋಲು ಆಗುತ್ತೆ. ನಿಮ್ಮ ವ್ಯಾವಹಾರಿಕವಾಗಿ ನಿಮ್ಮನ್ನು ಹಾಳುಗೆಡಬಹುದು, ನಿಮ್ಮ ಕೌಟುಂಬಿಕವಾಗಿ ನಿಮಗೆ ಬೇರೆ ರೀತಿಯಲ್ಲಿ ಸಮಸ್ಯೆ, ಹಿಂಸೆ ಕೊಡ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮದರಲ್ಲೇ ನಿಮಗೆ ತಂದಿಟ್ಟು ತಮಾಷೆ ನೋಡ್ಬೋದು. ನಿಮ್ಮ ಜಾಗದ ವಿಚಾರದಲ್ಲೂ ಕೂಡ ತೊಂದರೆ ಮಾಡ್ತಕ್ಕಂಥದ್ದು, ಅಥವಾ ನೀವು ಏನೋ ಮಾಡಿದ್ರಂದರೆ ಅದನ್ನು ಏನಾದರೂ ಬೇರೆ ರೀತಿಯಲ್ಲಿ ಹೇಳಿ ನಿಮ್ಮ ಬಗ್ಗೆ ಅಪಪ್ರಚಾರ, ಸುಳ್ಳು ಮಾಹಿತಿಗಳನ್ನು ಹೇಳಿ 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 ನಿಮ್ಮ ಬಗ್ಗೆ ಏನಾದರೂ ಒಂದು ಮಾಡಿ ಒಟ್ಟಾರೆಯಾಗಿ ಮಕಾಡೆ ಮಲಗಿಸ್ಬೇಕನ್ನೋದೇ ಅವನ ಒಂದು ದುರುದ್ದೇಶ. ದುಷ್ಟತನದ ಪರಮಾವಧಿಯ ಆಲೋಚನೆಗಳು ಅವನಲ್ಲಿ ಮೂಡಿರ್ತವೆ. ಇಂಥ ಶತ್ರುವಿನ ಮಸಲತ್ತುಗಳು ನಿಮ್ಮ ಕಣ್ಣಿಗೆ ಕಾಣದೇ ಇಲ್ಲ. ಯಾಕಂದರೆ ಅವನು ನಿಮ್ಮ ಜೊತೆನೇ ಇರ್ಬೋದು, ಅಥವಾ ನಿಮ್ಮದೆಲ್ಲ ತಿಳ್ಕೊತಾ ಇರ್ಬೋದು. ನೀವು ಹೇಗೆ ಹೋಗ್ತಾಯಿದ್ರೆ ಅವನು ಹಾಗಾಗಿ ಅದನ್ನೆಲ್ಲ ಕತ್ತರಿಸ್ತಾ ಬರ್ತಾ ಇರ್ತಾನೆ. ಅಂದರೆ ನಿಮ್ಮ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನೆಲ್ಲ ಹಾಳು ಮಾಡೋದು ಅವನ ಉದ್ದೇಶ. ಕೆಲವೊಂದು ಯಾವುದೋ ಒಂದು ಕಾಲದಲ್ಲಿ ಎಲ್ಲೋ ಒಂದು ಜಗಳ, ಎಲ್ಲೋ ಒಂದು ಏನೋ ಒಂದು ಆಗಿರುತ್ತೆ, ಅಥವಾ ಕೌಟುಂಬಿಕವಾಗಿ ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ. ಅದೇನೋ ಒಂದು ರೀತಿಲಿ ಅವು ಆ ಮನೆತನಕ್ಕೂ ನಮ್ಮ ಮನೆತನಕ್ಕೂ ಆಗಲ್ಲ, ಆ ಊರಿನವ್ರಿಗೂ ನಮ್ಮ ಊರಿಗಾಗಲ್ಲ. ಹೀಗೆ ಭಾಳಷ್ಟು ನೋಡ್ತಾ ಇರ್ತೀವಿ ನಾವು, ಜನ ಹೇಳ್ತಾ ಇರ್ತಾರೆ. ಹಾಗೆ ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಆಗುವಂಥ ಕೆಲವು ಅಚಾತುರ್ಯಗಳಿಂದ ಹಳೇ ದ್ವೇಷಗಳನ್ನೇ ಇಟ್ಕೊಂಡು ಮುಂದಕ್ಕೆ ತಗೊಂಡು ಹೋಗ್ತಾ ಇರೋದು. ಇದನ್ನು ಬಿಟ್ಟರೆ ಸುಮ್ಮನೆ ಮನಸ್ಸಿನಲ್ಲಿ ಏನಾದರೂ ಕಪೋಲ ಕಲ್ಪನೆಯಾಗಿ ಯೋಚನೆ ಮಾಡಿ ಹಗೆತನ, ಶತ್ರುತ್ವ ಅನ್ನೋದನ್ನು ಸಾಧಿಸುವಂಥದ್ದು. ಇನ್ನೊಂದು ಏನಂತಂದರೆ ಹೊಟ್ಟೆ ಕಿಚ್ಚು. ಇದು ಭಾಳ ಕೆಟ್ಟದ್ದು. ಇದು ನಿಮಗೆ ಅರ್ಥ ಇಲ್ಲದೆ, ಅಥವಾ ಯಾವುದೂ ವಿಚಾರಗಳಿಲ್ಲದೆ, ಅಥವಾ ಸುಖ ಸುಮ್ಮನೆ ಅವನ ಒಂದು ಮನಸ್ಸಿನಲ್ಲಿ ಬಂದುಬಿಡುತ್ತೆ. ಹೊಟ್ಟೆ ಕಿಚ್ಚನ್ನು ಪಡಬೇಕು ಅಷ್ಟೆ. ಇದನ್ನು ಅವನು ಒಂದು ವಾಕ್ಯದಲ್ಲಿ ಉತ್ತರಿಸಿದ್ರೆ, ಅವನು ಏನಂದರೆ ಯಾವುದನ್ನೂ ಸಹಿಸ್ಕೊಳೋದಿಲ್ಲ. ಅವನು ಯಾರನ್ನೂ ಸಹಿಸ್ಕೊಳೋದಿಲ್ಲ. ಯಾರೂ ಉದ್ಧಾರ ಆಗೋದು ಬೇಕಾಗಿಲ್ಲ, ಎಲ್ಲರನ್ನೂ ನಾಶ ಮಾಡೋದೇ ಅವನ ಗುರಿ. ಸುಮ್ಮನೆ ಎಲ್ಲ ಒಂದು 100 ರೂಪಾಯಿ ಸಾಲ ತೊಗೊಂಡ್ರೆ 1000 ರೂಪಾಯಿ ತೊಗೊಂಡ, ಇವನು ಗತಿಗೆ ಇಡಿ, ಇವನು ಹೋದ, ಇವನೇನಿಲ್ಲ, ಈ ರೀತಿಯಾಗಿ ಅಪಪ್ರಚಾರ ಮಾಡಿಬಿಡೋದು. ಇವನು ಉಪಯೋಗಕ್ಕಿಲ್ಲದೆ ಇರೋನು ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಿಬಿಡೋದು. ಒಂದು 4 ಜನಕ್ಕೆ 5 ಜನಕ್ಕೆ ಗುಡ್ಡೆ ಹಾಕ್ಕೊಂಡ್ಬಿಟ್ಟು ನಗನಗತಾ ಅವನ ಬಗ್ಗೆ ಟೀಕಿಸುವಂಥದ್ದು, ಟೀಕೆ, ಟಿಪ್ಪಣಿ, ವಿಮರ್ಶೆ ಮಾಡೋದು. ಅವನ ಒಂದು ಜಾತಿ ಬಗ್ಗೆನೋ, ಅವನ ಗುಣದ ಬಗ್ಗೆನೋ, ಅವನ ಬಣ್ಣದ ಬಗ್ಗೆನೋ, ಅಥವಾ ಅವನು ಇರೋವಂಥ ಶೈಲಿ ಬಗ್ಗೆನೋ ಇವನೇನೋ ಭಾರಿ ಮೇಲ್ಗಡೆಯಿಂದ ಚೆನ್ನಾಗಿ ಉದುರು ಬಿಟ್ಟಿರೋ ಒಂಥರ ಹೇಳ್ಕೊಂಬಂದ್ಬಿಡೋದು. ಸುಮ್ಮನೆ ನಿಂತಿರೋ ಜಾಗದಲ್ಲಿ ಒಂದು 5 ಜನಕ್ಕೆ ಸೇರಿಸ್ಕೊಂಡ್ಬಿಟ್ಟು ಅವನು ಹಿಂಗೆ, ಅವನಂಗೆ. ಇವ್ರ ಮನೇಲಿ ಭಾಳಷ್ಟು ತೂತುಗಳಿದ್ದರೂ ಕೂಡ ಅವೆಲ್ಲ ಲೆಕ್ಕಕ್ಕಿರೋದಿಲ್ಲ ಅಲ್ಲಿ. ಅಂದರೆ ಇಂತಹ ಟೀಕೆ, ಟಿಪ್ಪಣಿ, ವಿಮರ್ಶೆಗಳನ್ನು ಮಾಡ್ತಾ, ಅಂದರೆ ಇವೆಲ್ಲ ನೋಡಿ ಟೀಕೆ, ಟಿಪ್ಪಣಿ, ವಿಮರ್ಶೆಗಳು ಸಹಜವಾಗಿ ಬರೋದಿದ್ರೆ ಅದೆಲ್ಲ ವಿಚಾರ ಬೇರೆ. ವೈಯಕ್ತಿಕವಾಗಿ ಬರತಕ್ಕಂಥದ್ದು, ಅಥವಾ ಒಬ್ಬ ಮನುಷ್ಯನನ್ನೇ ಬೇಕಂತಲೇ ಮಾಡುವಂಥದ್ದು ಏನಿದೆ, ಇದು ಬಹಳ ಅಂದರೆ ಬಹಳ ಕ್ಷಮ್ಯ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಅದು ಸುಳ್ಳುಗಳೇ ಹೇಳ್ತಾ 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 ಜನ ಅದನ್ನೇ ನಂಬಿ ಸತ್ಯ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ಯೋಚನೆಯಲ್ಲಿ ಅದು ಸತ್ಯನೇ ಅಂತ ತಿಳ್ಕೊಂಡ್ಬಿಡ್ತಾರೆ. ಸುಮ್ಮನೆ ಅಪಪ್ರಚಾರಗಳಿಗೆ ಮನಸ್ಸುಗಳು ಕರಗೋಗ್ಬಿಡ್ತಾರೆ. ಹಾಗೆ ಇಂಥ ಶತ್ರುಗಳು ದುಷ್ಟ ಸ್ವಭಾವ, ದುಷ್ಟ ಬುದ್ಧಿ, ದುರ್ಬುದ್ಧಿ. ತಾನೇ ಮೆರಿಬೇಕು, ತಾನೇ ದುಡಿಬೇಕು, ತಾನೇ ಬೆಳಿಬೇಕು, ತಾನೇ ಉದ್ಧಾರ ಆಗಿ ತಾನೊಬ್ಬನೇ ಸಾಯಬೇಕು, ಇಷ್ಟೇ ಅವನ ವಿಚಾರ. ಅವನ ಆಲೋಚನೆ ಹೇಗಿರುತ್ತಂದರೆ ಅವನ ಒಂದು ಕಪಿ ಮುಷ್ಟಿಯಲ್ಲಿ ಎಲ್ಲರೂ ಇರಬೇಕು, ಅಂಥ ಒಂದು ದರಿದ್ರ ಆಲೋಚನೆ.
ಅವನು ಎಲ್ಲರೊಳಗಾಗಿ ಬದುಕಬೇಕು ಅನ್ನೋವಂಥ ಮನಸ್ಥಿತಿಯಲ್ಲಿಲ್ಲ. ಅವನ ಮಾನಸಿಕತೆಯೇ ಬೇರೆ ಇರುತ್ತೆ. ಅವನೇನೋ ಅಂದ್ಕೊಂಡಿರ್ತಾನೆ. ಆ ಊರಿಗೆ ಅವನೇ ಪಾಳೆಗಾರಂತರನೋ ರಾಜನೋ ಅಥವಾ ಏನೋ ಒಂದಾಗಿರ್ತಾನೆ. ಅವ್ರ ಮನೆ ಕೋಳಿ ಕೂಗಿದ್ರೇ ಬೆಳಗಾಗೋದು ಅವನ ಒಂದು ಆಲೋಚನೆ. ಹೀಗೆ ಅವನು ಪ್ರತಿಯೊಂದರಲ್ಲೂ ಕೂಡ ಇನ್ನೊಬ್ಬರ ಮೇಲೆ ಅವನು ಇಂಥದ್ದನ್ನೆಲ್ಲ ಬಿತ್ತಿ ಅವನದೇ ಆದಂಥ ಚೇಲಾಗಳನ್ನು ಸೃಷ್ಟಿ ಮಾಡಿಕೊಂಡು ಹೇಗಾದರೂ ಮಾಡಿ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಬೇಕು ಅನ್ನೋವಂಥ ಗುರುತ್ವದ ಹಿಂದೆ ಹೋಗಿರ್ತಾನವನು. ಪಾಪ ಅಮಾಯಕ, ಅಸಹಾಯಕ, ತಿಳಿಗೇಡಿ, ಬುದ್ಧಿಗೇಡಿ, ಎಲ್ಲರೂ ಬುದ್ಧಿವಂತರು ಅಂತೇಳಿ ಅವ್ರವ್ರ ಜೀವನಕ್ಕೆ ಎಲ್ಲರೂ ಬುದ್ಧಿವಂತರು. ಕೆಲಸ ಮಾಡ್ತಾರೆ. ಇವನ್ ಥರ ಕ್ರಿಮಿನಲ್ ಮೈಂಡ್ ಸೆಟ್ ಯೂಸ್ ಮಾಡೋವಂಥ ಮನಸ್ಥಿತಿಯಲ್ಲಿ ಇರೋದಿಲ್ಲ ಅವರು. ಅವನ ಮನೇಲಿ ಏನೋ ಒಂದು ಬದುಕ್ತಾ ಇರ್ತಾನೆ, ಬಾಳ್ತಾ ಇರ್ತಾನೆ, ಅವ್ರ ಹೆಂಡತಿ ಮಕ್ಕಳ ಜೊತೆ ನಗನಗತ ಚೆನ್ನಾಗಿರ್ತಾನೆ, ಏನೋ ಒಂದು ಆಕಾಶ ಮಾಡ್ತಾನೆ, ಆಸ್ತಿ ಹಣ ಮಾಡ್ಕೊಂಡು ಹೋಗ್ತಾನೆ. ಇವ್ನು ಹೊಟ್ಟೆ ಊರಿ ಹಾಕಿ ಅವನ ಬಗ್ಗೆ ಇಲ್ದಿರೋದೆಲ್ಲ ಏನಾದರೂ ಮಾಡಿ ಸಂಪೂರ್ಣವಾಗಿ ಅವನನ್ನು ನಾಶ ಮಾಡೋ ಗಂಟ ಇವನು ಬಿಡೋದಿಲ್ಲ. ಯಾಕಂದರೆ ಹಳೆ ಹಾಗೆತನೋ ಅಥವಾ ಇವನ ಮನಸ್ಸಿಗೆ ಬಂದಿದ್ಯೋ ಅಥವಾ ಇವನ ಮನಸ್ಸಿನಲ್ಲಿ ಮೂಡಿದ್ಯೋ ಅಥವಾ ಯಾರೋ ಏನೋ ಯಾವುದಾದ್ರೂ ಒಂದು ರೂಪದಲ್ಲಿ ಇವನು ಹೇಳಿದ್ದನ್ನು ಇವನೇನೋ ಬೇರೆ ರೀತಿಯಲ್ಲಿ ಅಪಾರ್ಥ ಮಾಡ್ಕೊಂಡು ಶತ್ರುತ್ವ ಸಾಧಿಸುವಂಥ ಒಂದು ದುಷ್ಟ ಪೀಡೆ. ಇಂತಹ ದುಷ್ಟ ಹುಳವನ್ನು ಹೇಗೆ ಹುಟ್ಟಡಗಿಸ್ಬೇಕು? ಬಹಳ ಅಂದರೆ ಬಹಳ ಸುಲಭ. ಅಡ್ಡಡ್ಡ ಬಿದ್ದಿರ್ತಾನೆ ಶತ್ರು. ಖಂಡಿತವಾಗಿ ಕುಂಬಳಕಾಯಿಂದ ಈ ಒಂದು ಪರಿಹಾರವನ್ನು ಮಾಡಿ ನೋಡಿ. ಇದನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಈ ಪರಿಹಾರವನ್ನು ಮಾಡಬೇಕು. ನಿರ್ಜನ ಪ್ರದೇಶ ಇರಬೇಕು, ಆ ಜಾಗದಲ್ಲಿ ಮಾಡಿ. ಮೊದಲು ಒಂದು ಮರದ ಗೊಂಬೆಯನ್ನು ತಯಾರು ಮಾಡಿ, ಅಥವಾ ಗ್ರಂಥಿಗೆ ಪೂಜೆ ಅಂಗಡಿಯಲ್ಲಿ ಸಿಗ್ತಾವೆ ನಿಮಗೆ ಮರದ ಗೊಂಬೆಗಳು, ಅಥವಾ ನಿಮ್ಮ ಕೈಲಾದರೆ ನೀವು ತಯಾರಿ ಮಾಡಿ ಅಥವಾ ಯಾರಾದರೂ ಹೇಳಿ ತಯಾರು ಮಾಡಿಸಿ ಗೊಂಬೆಯನ್ನು ತಯಾರು ಮಾಡಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಪೂರ್ತಿಯಾಗಿ ಲೇಪನ ಮಾಡಿಬಿಡಿ. ಅದಾದ ನಂತರ ಒಂದು ಕುಂಬಳಕಾಯಿಯನ್ನು 2 ಭಾಗ ಮಾಡಿ ಅದರಲ್ಲಿರ್ತಕ್ಕಂಥ ತಿರುಳನ್ನು ತೆಗೆದು ಹಾಕಿಬಿಟ್ಟು ತಾವು ಅದರಲ್ಲಿ ಈ ಅರಿಶಿಣ ಕುಂಕುಮವನ್ನು ಪೂರ್ತಿಯಾಗಿ ಸವರಿಬಿಡಿ ಕುಂಬಳಕಾಯಲ್ಲಿ. ತದನಂತರವಾಗಿ ಅದರಲ್ಲಿ ಒಂದು ತಾಮ್ರದ ತಗಡಿನಲ್ಲಿ ಶತ್ರುವಿನ ಹೆಸರನ್ನು ಬರೆದು ಹಾಕಿ, ಹಾಗೆ ಒಂದು ಮಳೆಯಿಂದ ಆ ಒಂದು ತಾಮ್ರದ ತಗಡನ್ನು ಚುಚ್ಚಿ ಆ ಕುಂಬಳಕಾಯಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಇಟ್ಬಿಡಿ. ಜೊತೆಗೆ 3 ಥರದ ಎಣ್ಣೆಯನ್ನು ಏನು ತಿರುಳು ತೆಗೆದಿರ್ತಾರಲ್ಲ ಅದರಲ್ಲಿ ಹಾಕಿ ತಾವು ದೀಪದ ಸಹಾಯದಿಂದ ಅದನ್ನು ದೀಪದ ರೀತಿಯಲ್ಲಿ ಬೆಳಗಿಸಿ ಕುಂಬಳಕಾಯಲ್ಲಿ. ಹಾಗೆ ಆ ಮರದ ಗೊಂಬೆಯನ್ನು ಅಲ್ಲೇ ಸ್ವಲ್ಪ ಜಾಗ ಮಾಡಿಬಿಟ್ಟು ಹೂತಾಕ್ಬಿಡಿ. ಖಂಡಿತ ಆ ಶತ್ರು ಎಲ್ಲ ರೀತಿಯಲ್ಲಿ ನಿಮ್ಮ ಒಂದು ವಿರುದ್ಧವಾಗಿ ಏನು ಮಸಲತ್ತು ಬೇರೆ ಬೇರೆ ರೀತಿಯಲ್ಲೆಲ್ಲ ನಡೆಸಿದನಲ್ಲ ಕುತಂತ್ರ, ಇವೆಲ್ಲ ದೂರ ಆಗಿ ಶರಣಾಗತಿ ಆಗಬೇಕು, ಇಲ್ಲ ಅಡ್ಡಡ್ಡ ಬಿಡಬೇಕು, ಆ ರೀತಿಯಾದಂಥ ಪರಿಸ್ಥಿತಿಗೆ ಬಂದಿರುತ್ತೆ. ಶತ್ರುವಿನ ಮೇಲೆ ವಿಜಯ ಪತಾಕೆ ಹಾರಿಸುವಂಥವ್ರು ನೀವೇ ಆಗಿರ್ತೀರ. ಖಂಡಿತ ಮಾಡಿ. ಕುಂಬಳಕಾಯಿಂದ ಈ ಒಂದು ತಂತ್ರನ ಮಾಡೋದಾದರೆ ಒಂದು ಸ್ವಲ್ಪ ಹೊತ್ತು ಆ ಒಂದು ಸಮಯ ಸಂದರ್ಭವನ್ನು ವಿನಿಯೋಗಿಸ್ಬಿಟ್ರೆ ನೀವು ಜೀವನದಲ್ಲಿ ಇಂಥ ತೊಂದರೆ ಬರದಿರೋ ಹಾಗೆ ನೀವು ಬಹಳಷ್ಟು ಮುಂದುವರಿಬೋದು. ಮುಂದೆ ಇಂಥ ಶತ್ರುವಿನಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಕೂಡ ನೀವು ತಪ್ಪಿಸ್ಬೋದು. ಆದರೆ ನಿಮಗೆ ತಂತ್ರದ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಮಾಡಿ. ಅಥವಾ ಶತ್ರು ಹೀಗೆ ನಿಜವಾಗ್ಲೂ ನಿಮ್ಗೆ ಸಮಸ್ಯೆ ಮಾಡ್ತಾ ಇದ್ದಾನೆ ಅನ್ನೋದಾದರೆ ನೀವು ಮಾಡಿ. ಸುಮ್ಮನೆ ಓತಪ್ರೋತವಾಗಿ ಊಹಾಪೋಹವಾಗಿ ಯಾರ್ಯಾರನ್ನು ಶತ್ರು ಅಂತ ನೆನೆಸ್ಕೊಂಡು ಮಾಡೋಕ್ಕೆ ಹೋದರೆ ಅದು ನಿಮಗೆ ಬೇಜವಾಬ್ದಾರಿತನ ಆಗುತ್ತೆ. ಹಾಗೆ ಅದರಿಂದ ನೀವೇ ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಸತ್ಯ ನಿಜ ಎಲ್ಲವನ್ನು ಅರಿತು ತಿಳಿದು ಮಾಡುವಂಥ ಗುಣವನ್ನು ಬೆಳೆಸ್ಕೊಳ್ಳಿ. ಅವ್ರು ಯಾರೋ ಮಾಡ್ತಾರೆ ಅನ್ನೋದಲ್ಲ, ನೀವೇ ಹೊಟ್ಟೆ ಕುಚ್ಕೋಗ್ಬಿಟ್ಟು ಇನ್ನೊಬ್ಬರ ಹೆಸರು ಮೇಲೆ ಇಂಥದ್ದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಅದರಿಂದ ಸಮಸ್ಯೆ ಅನುಭವಿಸೋದು ನೀವು. ಯಾಕಂದರೆ ಮಾಡಿದವ್ರು ಯಾವತ್ತಿದ್ರೂ ನಾಶನೇ. ಅದನ್ನು ತಿಳ್ಕೊಂಡು ಜೀವನದಲ್ಲಿ ಮುಂದೆ ಬನ್ನಿ. ಇದು ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದು ಪರಿಹಾರ ಒಂದು ತಂತ್ರಗಳಾಗಿದೆ. ಖಂಡಿತ ಮಾಡಿ ಶತ್ರು ಸಮಸ್ಯೆಯಿಂದ ಪಾರಾಗಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.